ಈಗ ಮನೆ ಕೊಡಿ ಅಥವಾ ಜೈಲಿಗೆ ಬಿಡಿ ಅಂತ ಹೇಳಿ ಇಲ್ಲಿ ಬಂದು ಕೂತಿದ್ದೀವಿ. ಇವತ್ತಿನವರೆಗೂ ಒಂದೇ ಒಂದು ಸಿಂಗಲ್ ಡಾಕ್ಯುಮೆಂಟ್ಸ್ನ ಅವ್ರ ಕಡೆಯಿಂದ ಮಾಡಿಕೊಟ್ಟಿಲ್ಲ. ಇಲ್ಲ, ಆಧಾರ್ ಕಾರ್ಡ್ ಐತೆ, ಐಡೆಂಟಿ ಕಾರ್ಡ್ ಐತೆ, ಪಾನ್ ಕಾರ್ಡ್ ಐತೆ, ಬ್ಯಾಂಕ್ ಐತೆ, ಎಲ್ಲ ಐತೆ, ಎಲ್ಲ ಕರ್ನಾಟಕದ ಐತೆ. ಯಾಕೆ ನಮ್ಮನ್ನು ಬಾಂಗ್ಲಾದೇಶದವರು ಅಂತ ಇರೋದು? ಅದೇ ಸರ್ಕಾರ ಅದು ಯಾವ ಅಂಜಿಕೆ ಇದಕ್ಕೆ ಇದರ ಬೆದರ್ತೋ ಗೊತ್ತಿಲ್ಲ. ಅವತ್ತಿಂದ ಇವತ್ತಿನವರೆಗೂ ಮನೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಬಟ್ ಮನೆ ಕೊಟ್ಟಿಲ್ಲ. ನಾಳೆ ಆರೋಗ್ಯದ ವಿಚಾರದಾಗ ಯಾರನ್ನ ವೃದ್ಧರು ಸತ್ರೆ, ಮಕ್ಕಳು ಸತ್ರೆ ನೇರವಾಗಿ ನಾವು ಆ ಹೆಣ ತಗೊಂಬಂದು ವಿಧಾನಸೌಧಕ್ಕೆ ಇಡ್ತೀವಿ ಸರ್. ಅವರು ಬೀದಿಗೆ ಬಿದ್ದು 150 ದಿನ ಆಯ್ತು ಸರ್. ಈಗ ವಿಧಿ ಇಲ್ಲದೆ ನಾವು ವಸ್ತು ಸಚಿವರನ್ನ ಭೇಟಿ ಮಾಡಿದ್ವಿ, ಕಂದಾಯ ಸಚಿವರನ್ನ ಭೇಟಿ ಮಾಡಿದ್ವಿ, CM ಅವ್ರನ್ನ ಭೇಟಿ ಮಾಡಿದ್ವಿ. ಇದುವರೆಗೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಬಡವರಿಗೆ. ಅದಕ್ಕೆ ಈಗ ಮನೆ ಕೊಡಿ ಅಥವಾ ಜೈಲಿಗೆ ಬಿಡಿ ಅಂತ ಹೇಳಿ ಇಲ್ಲಿ ಬಂದು ಕೂತಿದ್ದೀವಿ. ಸರ್ಕಾರ ಕೊಡುವಂಥ ಆಶ್ವಾಸನೆ ಕೊಟ್ಟರೆ ಮನೆಗೆ ಹೋಗ್ತೀವಿ, ಇಲ್ಲ ಅಂದರೆ ನೇರವಾಗಿ ಯಾಕಂದರೆ ಅಲ್ಲಿ ಬೀದಿ ಬಿದ್ದವ್ರೆ, ಅಲ್ಲಿ ಊಟ ಇಲ್ಲ, ಶುದ್ಧವಾದಂಥ ಕುಡಿಯೋ ನೀರಿಲ್ಲ, ಆಮೇಲೆ ಚಳಿಗಾಲದಾಗ ಹೊಡೆದಿದ್ದು ಬಿರು ಬೇಸಿಗೆ ಒಳಗೆ ಬದುಕ್ತಾವ್ರೆ. ನಾಳೆ ಮುಂಗಾರು ಏನಾದರೂ ಸ್ಟಾರ್ಟ್ ಆದರೆ ಅಥವಾ ಸುನಾಮಿ ಸ್ಟಾರ್ಟ್ ಆದರೆ ಅವ್ರ ಬದುಕು ಇನ್ನೂ ಅದು ಹೇಳಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಾಳೆ ಆರೋಗ್ಯದ ವಿಚಾರದಾಗ ಯಾರನ್ನ ವೃದ್ಧರು ಸತ್ರೆ, ಮಕ್ಕಳು ಸತ್ರೆ ನೇರವಾಗಿ ನಾವು ಆ ಹೆಣ ತಗೊಂಬಂದು ವಿಧಾನಸೌಧ ಬಂದು ಇಡ್ತೀವಿ ಸರ್. ಈ ಎಚ್ಚರಿಕೆ ಕೊಟ್ಟು ಇಲ್ಲ ಮನೆ ಕೊಡಿ, ಇಲ್ಲ ಜೈಲಿಗೆ ಬಿಡಿ ಅಂತ ಕೂತಿದ್ದೀವಿ. ಅದು ಎಷ್ಟು ದಿನ ಆದರೂ ಕೂಡ ಇಲ್ಲಿಂದಲೇ ನಾವು ಯಾವುದೇ ಕಾರಣಕ್ಕೂ ಕದಲಲ್ಲ. ಇದಂತೂ ಸ್ಪಷ್ಟವಾದಂಥ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಅಲ್ಲಿ ವಸ್ತುನಿಷ್ಠವಾಗಿ ಸರ್ವೆಗಳಾಗಿದೆ. ಒಂದು 4-5 ಸಂಸ್ಥೆಯಿಂದ ಆಗಿದೆ. GB ಅಧಿಕಾರಿಗಳು ಮಾಡಿದ್ದಾರೆ, ಸ್ಲಮ್ ಬೋರ್ಡ್ ಮಾಡಿದ್ದಾರೆ, ಎಲ್ಲರೂ ಕೂಡ ಸರ್ವೆ ಮಾಡಿದ್ದಾರೆ. ಅದರ ಆಧಾರದಲ್ಲಿ ಗಮನಿಸಿ ಚಾಲೆಂಜಿಂಗ್ ಆಗಿ ಅಲ್ಲಿ ಜನ ಇರೋರಿಗೆ ಮನೆ ಕೊಡಬೇಕಾಗಿತ್ತು. ಅದೇ ಸರ್ಕಾರ ಅದು ಯಾವ ಅಂಜಿಕೆ ಇದಕ್ಕೆ ಇದರ ಬೆದರ್ತೋ ಗೊತ್ತಿಲ್ಲ. ಅವತ್ತಿಂದ ಇವತ್ತಿನವರೆಗೂ ಮನೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಬಟ್ ಮನೆ ಕೊಟ್ಟಿಲ್ಲ. ನಾವು ಕೂಡ ಒಂದು ಹಲವಾರು ಬಾರಿ ಕೃಷ್ಣ ಬೈರೇಗೌಡವ್ರನ್ನ ಭೇಟಿ ಮಾಡಿದ್ದೀವಿ, ಜಮೀರ್ ಅಹಮದ್ ಅವ್ರನ್ನ ಭೇಟಿ ಮಾಡಿದ್ದೀವಿ. ಅವ್ರು ಹೇಳಿದ್ದು ತಕ್ಷಣಕ್ಕೆ 22 ಜನರಿಗೆ ಮನೆಗಳನ್ನ ಕೊಡ್ತೀವಿ, ಡಾಕ್ಯುಮೆಂಟ್ಸ್ಗಳು ನಾವೇ ಮಾಡಿ ಕೊಡ್ತೀವಿ, ಅಧಿಕಾರಿಗಳಿಗೆ ಹೇಳಿ ಅಂತೇಳಿ ನಮ್ಮ ಹತ್ರ ಹೇಳಿದ್ದು. ಬಟ್ ಆದರೆ ಇವತ್ತಿನವರೆಗೂ ಒಂದೇ ಒಂದು ಸಿಂಗಲ್ ಡಾಕ್ಯುಮೆಂಟ್ಸ್ನ ಅವ್ರ ಕಡೆಯಿಂದ ಮಾಡಿಕೊಟ್ಟಿಲ್ಲ. ಆದರೆ ಆ ಜನ ಕೊರೆಯುವಂಥ ಚಳಿಯಲ್ಲಿ ಜೀವನವನ್ನು ಕಳೆದವ್ರೆ. ಇವತ್ತು ಉರಿಯುವಂಥ ಬಿಸಿಲಲ್ಲಿ ಮನೆಗಳಲ್ಲೇ ಇರ್ಲಿಕ್ಕೆ ಆಗದೆ ಇರುವಂಥ ಪರಿಸ್ಥಿತಿಯಲ್ಲಿ ಆ ಸುಡು ಬಿಸಿಲಲ್ಲಿ ಇವತ್ತು ಹೆಣ್ಮಕ್ಳು ಮಕ್ಕಳು ಇವರು ಕೂಡ ಜೀವಂತ ಶವವಾಗ ಅಲ್ಲಿ ಬದುಕ್ತಿದ್ದಾರೆ. ಇನ್ನು 1-2 ದಿನ ಕಳೆದ್ರೆ ಮಳೆಗಾಲದಲ್ಲಿ ಕೊಚ್ಕೊಂಡು ಹೋಗಿ ಏನಾದ್ರು ಜನ ಸತ್ತ ಮೇಲೆ ಏನಾದ್ರು ಮನೆ ಕೊಡ್ತೀವಿ ಅಂತೇಳಿ ಸರ್ಕಾರ ಯೋಚನೆ ಮಾಡುತ್ತಾ ಗೊತ್ತಿಲ್ಲ. ಬಟ್ ಹಾಗಾಗಿ ನಾವು ಇತ್ತೀಚಿನ ದಿನದಲ್ಲಿ ಹಲವಾರು ಬಾರಿ ಮನವಿಯನ್ನ ಕೊಟ್ಟು ಕೇಳುವಾಗ ಇವತ್ತು ಯಾವುದೇ ರೀತಿಯಾಗಿ ಸ್ಪಂದಿಸಿಲ್ಲ. ಈಗ ನಾವು ಪ್ರೆಸ್ ಮೀಟ್ ಮಾಡಿ ಕೂಡ ಒಂದು 15 ದಿನಗಳ ಕಾಲ ಗಡುವನ್ನ ಕೊಟ್ವಿ. 15 ದಿನದಲ್ಲಿ ಕೊಟ್ಟಿಲ್ಲ ಅಂತಂದ್ರೆ ಫ್ರೀಡಂ ಪಾರ್ಕ್ಗೆ ಹೋರಾಟ ಶಿಫ್ಟ್ ಆಗ್ತದೆ. ಇಲ್ಲೇ ಡೇ ನೈಟ್ ಹೋರಾಟವನ್ನ ಮಾಡ್ತೀವಿ. ಯಾರಾದ್ರೂ ಕೂಡ ಹೆಚ್ಚು ಕಡಿಮೆ ಆದ್ರೂ ಕೂಡ ಅದಕ್ಕೆ ಸರ್ಕಾರನೇ ನೇರ ಹೊಣೆಗಾರಿಕೆನ ಹೊರಬೇಕಾಗ್ತದೆ ಎನ್ನುವಂತ ಒಂದು ಬೇಡಿಕೆ ಇಟ್ಕೊಂಡು ಇವತ್ತು ನಾವಿಲ್ಲಿ ಹೋರಾಟವನ್ನ ಮಾಡ್ತಾ ಇರೋದು. ನಮ್ಗೆ ಇವತ್ತು ಸಂಜೆ ಒಳಗಡೆ ಏನಾದ್ರೂ ಕೂಡ ಸರ್ಕಾರದ ಪ್ರತಿನಿಧಿಗಳು ಬಂದು ಅವರಿಗೆ ಮನೆ ಕೊಡುವಂತ ವ್ಯವಸ್ಥೆ ಏನಾದ್ರೂ ಮಾಡಿದ್ರೆ ನಾವು ಹೋರಾಟ ಮುಕ್ತಿ ಆಗ್ತದೆ. ಇಲ್ಲ ಅಂತಂದ್ರೆ ಕಂಟಿನ್ಯೂ ಹೋರಾಟ ಆಗ್ತದೆ. ಡೇ ನೈಟ್ ನಾವು ಹೋರಾಟ ಮಾಡ್ತೀವಿ. ಮನೆ ಪಡ್ಕೊಳ್ಳದೆ ಇಲ್ಲಿ ಹೋಗಲ್ಲ ಅನ್ನುವಂತ ಒಕ್ಕರ್ಲಿಂದ ಇಲ್ಲಿ ಮಹಿಳಾ ಸಂಘಟನೆಗಳು, ದಲಿತ ಸಂಘಟನೆ, ಕಾರ್ಮಿಕ ಸಂಘಟನೆ, ರೈತ ಸಂಘಟನೆ ಎಲ್ಲರೂ ಕೂಡ ಒಕ್ಕೂರ್ಲಿಂದ ಒಂದು ಹೋರಾಟ ಸಮಿತಿಯನ್ನು ಮಾಡ್ಕೊಂಡು ಇವತ್ತು ಇಲ್ಲಿ ಹೋರಾಟಕ್ಕೆ ನಾವು ಬಂದಿದ್ದೀವಿ. ಹಾಗಾಗಿ ಸರ್ಕಾರ ಕೇವಲ ಸುಳ್ಳು ಭರವಸೆ ಅಲ್ಲ, ಇವತ್ತಿಗೆ ಏನಾದರೂ ಮನೆ ಕೊಟ್ಟಿಲ್ಲ ಅಂದ್ರೆ ಮುಂಬರುವಂತ ಅದು GB ಎಲೆಕ್ಷನ್ ಅಲ್ಲೂ ಕೂಡ ಸರಿಯಾದಂತ ಪಾಠವನ್ನ ಕಲಿಸ್ಬೇಕಾಗತ್ತೆ ಬೆಂಗಳೂರಿನ ಜನರು ಅಂತೇಳಿ ಇವತ್ತು ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ಬೇಕಾಗ್ತದೆ ಸರ್. ಏನ್ ಹೇಳಿದ್ರು ಅವ್ರು ಡೊಮರೇಷನ್ ಮಾಡುವಾಗ? ಬೇರೆ ಸಿಲಿಂಡರ್ ತಗೊಳ್ಳಿ ಅಂದ್ರೆ ಅವರು ಇನ್ನೆಲ್ಲ ಪಾತ್ರೆ ಪತಾಸು ಎಲ್ಲ ಅದರಲ್ಲ ಬಿಟ್ಟು ನಾವು ಮಕ್ಕಳನ್ನ ಮರಿನ ಎಳ್ಕೊಂಡು ನಾವು ಬಂದ್ಬಿಟ್ವಲ್ಲ. ನಮ್ಗೆ ಏನು ಇದು ಮಾಡ್ಲಿಲ್ವಲ್ಲ ಅವರು ಗೌರ್ಮೆಂಟ್ ಅವರು. ಯಾವ ಗೌರ್ಮೆಂಟ್ ನೋಗಿ ಕೇಳ್ಬೇಕು ನಾವು? ಯಾರು ಕೇಳ್ಬೇಕು ನಾವು? ಮಕ್ಕಳು ಸ್ನಾನ ಮಾಡೋಕ್ಕಿಲ್ಲ, ಬಟ್ಟೆಗಳಿಲ್ಲ, ಏನೂ ಇಲ್ಲ, ಊಟ ಮಾಡೋಕ್ಕಿಲ್ಲ. ಆಧಾರ್ ಕಾರ್ಡ್ ಐತೆ, ಐಡೆಂಟಿ ಕಾರ್ಡ್ ಐತೆ, ಪಾನ್ ಕಾರ್ಡ್ ಐತೆ, ಬ್ಯಾಂಕ್ ಐತೆ, ಎಲ್ಲ ಐತೆ, ಎಲ್ಲ ಕರ್ನಾಟಕದ ಐತೆ. ಯಾಕೆ ನಮ್ಮನ್ನು ಬಾಂಗ್ಲಾದೇಶದವರು ಅಂತ ಇರೋದು? ಪ್ರೂಫ್ ತೋರಿಸ್ರಿ ನಮ್ಮ ಬಾಂಗ್ಲಾದೇಶದವ್ರದ್ದು ಅಂತಂದು. ಜನವರಿಗೆ ಕೊಡ್ತೀವಿ ಬೀಗದಕಾಯಿ ಅಂತ ಹೇಳಿದ್ರು, ಬೀಗದಕಾಯಿ ಕೊಡ್ಲಿಲ್ಲ, ಏನು ಕೊಡ್ಲಿಲ್ಲ. 28 ವರ್ಷದಿಂದ ಇದೀವಿ. ಯಾರನ್ನ ಇನ್ನ ಕಟ್ಕೊಂಡಲ್ಲೇ ಸಮೇತ ಅದೆಲ್ಲ ಡೆವಲಪ್ಮೆಂಟ್ ಆಗಿರ್ಲಿಲ್ಲ. 5 ಸಾರಿ ಓಟ್ ಹಾಕಿದ್ದೀವಿ. ಅಕ್ಬತ್ ಇವ್ರು ಕೃಷ್ಣ ಬೈರಾಗ ಅವ್ರು ತಾವೆಲ್ಲ ಮೀಟಿಂಗ್ ಮಾಡಿದೀವಿ, ಎಲ್ಲ ಮಾಡಿದೀವಿ. ಇವಾಗ ಆಯ್ತು, ಅವರೇ ಬಂದು ಹಕ್ಕುಪತ್ರ ಕೊಟ್ಟರು, ಅವರೇ ಬಂದು ನಮ್ಗೆ ಏನೋ ಒಂದು ತೀರ್ಮಾನ ಮಾಡ್ಬೇಕಲ್ಲ. ಈಗ ಅಕಸ್ಮಾತ್ ಇಲ್ಲಿ ಅಲ್ಲಿ ಕೋಗಿಲ ಪ್ರದೇಶದಲ್ಲಿ ಹೋರಾಟ ಮಾಡ್ತಾ ಇದ್ರಿ, ಈಗ ಇಲ್ಲಿ ಮಾಡ್ತಾ ಇದ್ರಿ. ಬೈ ಚಾನ್ಸ್ ಇಲ್ಲೂ ನಿಮ್ ಬೇಡಿಕೆ ಈಡೇರಿಸಿದ್ರೆ ಏನ್ ಮಾಡ್ತೀರಿ? ಏನ್ ಮಾಡ್ಬೇಕು ಅಂತ ನಮ್ಗೆ ಏನಪ್ಪ ಗೊತ್ತು ಹೇಳು ಹೋಗ್ಲಿ.
ಇನ್ ಕೊಟ್ರೆ ಕೊಡ್ಲಿ ಬಿಟ್ರೆ ಬಿಡ್ಲಿ ಅಂತ ಸುಮ್ನೆ ಆಗ್ತಾರಪ್ಪ. ಬೇಕೇ ಬೇಕು, ನಮ್ಮ ಮನೆ ಬೇಕು ಅಂತ ತಾನೇ ನಾವ್ ಇಲ್ಲಿಗೆ ಬಂದಿರೋದು. ಇವಾಗ ಕೂಳಿಲ್ಲಪ್ಪ, ಬಿಸಿಲು, ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು, ಬಸ್ರೀರು ಬಾಣ್ತೀರು, ಏನ್ ಮಾಡ್ಬೇಕು ಹೇಳಿ ಹೋಗ್ಲಿ. ಈ ಸರ್ಕಾರ ಏನ್ ಮಾಡ್ತಾ ಐತೆ? ಓಟ್ ಕೇಳೋವಾಗ ಮಾತ್ರ ಸರ್ಕಾರ ನಾವ್ ಬೇಕು, ಓಟ್ ಇಲ್ದಾಗ ಮಾತ್ರ ನಾವ್ ಬೇಡವಾ? ನಮಸ್ಕಾರ, ನಿಮ್ಮ ನಿಶಾ ಗೋಳೂರ್ ಬೆಂಗಳೂರಿಂದ. ಸ್ನೇಹಿತರೆ, ನೋಡ್ತಾ ಇರ್ಬೋದು, ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಕೋಗಿಲು ಲೇಔಟ್ನಲ್ಲಿ ಮನೆ ಕಳ್ಕೊಂಡಂತಹ ಜನರು ಇವತ್ತು ಬೆಳಗಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮಳೆ ಜೋರಾಗಿ ಬರ್ತಾ ಇದೆ, ಆದ್ರೂ ಕೂಡ ಯಾರೊಬ್ರು ಹೋಗದೇನೆ ಇವತ್ತು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ಆದ್ರೂ ಕೂಡ ಕರ್ನಾಟಕ ಸರ್ಕಾರದ ಯಾವುದೇ ಒಬ್ಬ ಮಂತ್ರಿ ಆಗಿರಲಿ, MLA ಆಗಿರಲಿ ಇವತ್ತಿನ ದಿವಸ ಇಲ್ಲಿವರೆಗೂ ಬಂದಿಲ್ಲ. ನೀವು ನೋಡ್ತಾ ಇರ್ಬೋದು, ಹಲವಾರು ಮಹಿಳೆಯರು, ಮಕ್ಕಳು ಇವತ್ತು ಮಳೆನಲ್ಲಿ ನೆನೀತಾ ಇದ್ದೀವಿ. 20ನೇ ತಾರೀಕು ಇದೇ ತಿಂಗಳು ತುಮಕೂರಿನಲ್ಲಿ ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಸಿದ್ದರಾಮಯ್ಯನವರು 3 ವರ್ಷದ ಸಾಧನೆಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳೇ, ನಾನು ನಿಮ್ಮಲ್ಲಿ ವಿನಂತಿ ಮಾಡಿ ಕೇಳ್ತಾ ಇದ್ದೀನಿ, ಇದರ ನಿಮ್ಮ ಸಾಧನೆ. 6 ತಿಂಗಳಾಯಿತು, ಬಡವರಿಗೆ ಇನ್ನೂ ಮನೆ ಸಿಕ್ಕಿಲ್ಲ. ಮಳೆ ಬಂದ್ರು ಮಳೆನಲ್ಲಿ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳೇ, ಇದನ್ನ ನಿಮ್ಮ ಸಾಧನೆ. ಇದನ್ನ ಸೆಲೆಬ್ರೇಟ್ ಮಾಡಕ್ಕೆ ನೀವು ತುಮಕೂರಿಗೆ ಹೋಗ್ತಾ ಇದ್ದೀರಾ? ದಯವಿಟ್ಟು ಆನ್ಸರ್ ಮಾಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.